ನಮಸ್ತೆ, ನಾನು ನಿಮ್ಮ ರೋಹಿಣಿ ಇಸ್ರೇಲ್ನಿಂದ ಮಾತಾಡ್ತಾ ಇದ್ದೀನಿ. ನಮಗೆ ಭಾರತದ್ದು ಕಾಯಿನ್ ₹1 ಒಳಗೆದ್ದು ಎಲ್ಲ ಹೋಗಿಬಿಟ್ಟಿದೆ ಅಂತ ಅಂದ್ಕೊಳ್ತೀನಿ ನಾನು. 10 ಪೈಸೆ, 5 ಪೈಸೆ ಅದೆಲ್ಲ ಇತ್ತಲ್ಲ, 4 ಆಣೆ ಮತ್ತು 8 ಆಣೆ ಎಲ್ಲ ಇತ್ತು. ನಾವೆಲ್ಲ ಸ್ಕೂಲಿಗೆ ಹೋಗುವಾಗ ಕ್ಯಾಂಡಿ ಎಲ್ಲ ತಗೊಳ್ಳಿಕ್ಕೆ 4 ಆಣೆ ಕೊಡ್ತಾಯಿದ್ವಿ. ಅದು ಬೆಲ್ಲ ಕ್ಯಾಂಡಿ ಸಿಗ್ತಾಯಿತ್ತು 4 ಆಣೆಗೆ. ಒಂದು 75 ಪೈಸೆನ ಏನೋ ಕೊಟ್ಟರೆ ನಮಗೆ ದುಡ್ಡು ಕ್ಯಾಂಡಿ ಕೊಡ್ತಾಯಿದ್ರು. ಸೊ ಆವಾಗದ್ದು ಎಲ್ಲ ಮೈಂಡಲ್ಲಿ 5 ಪೈಸೆ, 10 ಪೈಸೆ, 20 ಪೈಸೆ ಹಾಗೆಲ್ಲ ಹೋಗ್ತಾಯಿತ್ತು. ಇವಾಗ ಎಲ್ಲ ಹೋಗಿದೆ, ₹1 ಆಗಿದೆ. ಈಗ ಯಾವುದಾದ್ರೂ ನಮ್ಮದು ಊರಲ್ಲಿ ಇಂಡಿಯಾದಲ್ಲಿ ಒಂದು ₹5.25 ಏನಾದರೂ ನಾವು ತಗೊಂಡ್ರೆ ಅವ್ರ ಹತ್ರ 8 ಆಣೆ ಕೊಡಲಿಕ್ಕೆ ಇರೋದಿಲ್ಲ. ಅವ್ರು ಏನು ಕೊಡ್ತಾರೆ, ನಮಗೊಂದು 8 ಆಣೆದು ಚಾಕ್ಲೇಟ್ ಕೊಟ್ಟು ಬಿಡ್ತಾರೆ. ಇವಾಗ ಅಂಥ ಪರಿಸ್ಥಿತಿ ಬಂದಿದೆ. ನಾನಿವತ್ತು ನಿಮಗೆ ಇಸ್ರೇಲ್ನಿದ್ದು ಕಾಯಿನ್ಸ್ ಎಲ್ಲ ತೋರಿಸ್ತಾ ಇದ್ದೇನೆ. ಇನ್ನೊಂದು ವಿಡಿಯೋದಲ್ಲಿ ನಾನು ನೋಟ್ ತೋರಿಸ್ತೇನೆ, ಯಾಕಂದರೆ ಇದು ವಿಡಿಯೋ ಲೆಂತಿ ಆಗುತ್ತಲ್ಲ, ಅದಕ್ಕೋಸ್ಕರ ಕಾಯಿನ್ಸ್ ಮಾತ್ರ ತೋರಿಸ್ತೇನೆ. ಇಲ್ಲಿ ನಮಗೆ 10 ಪೈಸೆ ಸಿಗುತ್ತೆ. 10 ಪೈಸೆ, ಇದಕ್ಕೆ ನಾವು ಅಕ್ರೂಟ್ ಅಂತ ಹೇಳ್ತೇವೆ, 10 ಅಕ್ರೂಟ್ ಅಂತ ಹೇಳ್ತೇವೆ ಇದು. ಆಮೇಲೆ ಇದರ ನಂತರ ನಮಗೆ 2ನೇ 1 ಅಂದರೆ 8 ಆಣೆ ಸಿಗುತ್ತೆ. 8 ಆಣೆ ಅಂದರೆ ಇಲ್ಲಿ ಅರ್ಧ ಆಯಿತು. ಅಂದರೆ ಯಾವುದಾದ್ರೂ ವರೆ ಕೊಡಲಿಕ್ಕಿದ್ರೆ, ಒಂದು ವರೆ ಇದ್ದರೆ ಇದನ್ನು ನಾವು ಕೊಡ್ತೇವೆ. ಇದು 8 ಆಣೆ ಆಯಿತು. ಮತ್ತೆ ನಮಗೆ ಸಿಗ್ತಾ ಇದೆ 1 ಶೆಕೆಲ್. 1 ಶೆಕೆಲ್ ಇಸ್ರೇಲ್ನಲ್ಲಿ ದುಡ್ಡಿಗೆ ಶೆಕೆಲ್ ಅಂತ ಹೇಳ್ತಾರೆ. ಇದು ಮಾತ್ರ ಅಕ್ರೂಟ್ಸ್ ಬರುತ್ತೆ, 10 ಅಕ್ರೂಟ್ಸ್ ಅಂತ ಹೇಳ್ತೇವೆ. ಇದು 8 ಆಣೆಗೆ ಅರ್ಧ ಶೆಕೆಲ್ ಅಂತ ಬರುತ್ತೆ, 10 ಅಕ್ರೂಟ್ ಅಂತ ಬರುತ್ತೆ. ಇದು 1ಕ್ಕೆ 1 ಶೆಕೆಲ್ ಅಂತ ಬರುತ್ತೆ. ಇಲ್ಲಿ 1 ಶೆಕೆಲ್ ಆಯಿತು. ಇವಾಗ ಬಂದ್ಬಿಟ್ಟು 2 ಶೆಕೆಲ್ ನೋಡಿ, ಇದು 2 ಶೆಕೆಲ್. ಓಕೆ, 2ನೇ ಶೆಕೆಲ್ ಆಯಿತು. ಆಮೇಲೆ ಬಂದ್ಬಿಟ್ಟು 5 ಶೆಕೆಲ್, 5 ಶೆಕೆಲ್. ಆಮೇಲೆ ಬಂದ್ಬಿಟ್ಟು 10 ಶೆಕೆಲ್. ಇಲ್ಲಿಗೆ ಕಾಯಿನ್ ಇದ್ದು ಮುಗೀತು, 10ಕ್ಕೆ ಎಂಡ್ ಆಯಿತು. ಊರಲ್ಲಿ ನಮಗೆ ₹1 ಸಿಗುತ್ತೆ, ₹2 ಸಿಗುತ್ತೆ, ₹5 ಸಿಗುತ್ತೆ, ₹10 ಸಿಗುತ್ತೆ, ₹20 ಕಾಯಿನ್ಸ್ ಸಿಗುತ್ತೆ. ಇಲ್ಲಿ 10ಕ್ಕೆ ಎಂಡು. ಮತ್ತು ಊರಲ್ಲಿ ನಮಗೆ 1ಕ್ಕಿಂತ ಒಳಗಡೆದ್ದು ಪೈಸೆಗಳು ಸಿಗಲ್ಲ ಅಂತೆ. ಇವಾಗ ನನಗೆ ಗೊತ್ತಿರೋ ಪ್ರಕಾರ, ನನಗೆ ಗೊತ್ತಿಲ್ಲ ಅಷ್ಟು, ಸಿಗಲ್ಲ ಅಂತೆ. ₹1 ಫಸ್ಟಲ್ಲಿ ಸ್ಟಾರ್ಟ್ ಆಗೋದು. ಇಲ್ಲಿ 10 ಪೈಸೆ ಸ್ಟಾರ್ಟ್ ಆಗುತ್ತೆ, 10ರಿಂದ ಹಿಡಿದು ಅರ್ಧ ಅಂದರೆ 50 ಅಕ್ರೂಟ್ ಸ್ಟಾರ್ಟ್ ಆಗುತ್ತೆ. ಆಮೇಲೆ 1 ಸ್ಟಾರ್ಟ್ ಆಗುತ್ತೆ, ಅರ್ಧದಿಂದ 1, 1ರಿಂದ 2, 2ರಿಂದ 5, 5ರಿಂದ 10, ಅಲ್ಲಿಗೆ ಎಂಡ್ ಆಯಿತು. ಓಕೆ, ನಾಳೆ ನಾನು ನೋಟ್ ಬಗ್ಗೆ ಹೇಳ್ತಾ ಇದ್ದೇನೆ. ನಿಮ್ಮ ಇಸ್ರೇಲ್ನದ್ದು ನೋಟ್ ನೋಡಿಲ್ಲ ಅಂದರೆ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು. ಫಾಲೋ ಮಾಡಿ ನನ್ನ ಇನ್ಸ್ಟಾಗ್ರಾಮನ್ನು.